ಇಷ್ಟೊಂದು ಸಾರಿ ನಾವು ತುಂಬ ಇಮೋಷನಲ್ ಆದಾಗ ಒಂದು ಪದ ಗೊತ್ತಿಲ್ದಂಗೆ ಬಳಸ್ತೀವಿ, ನಮ್ಮ ಕರುಳೆಲ್ಲ ಕಿವುಚ್ದಂಗೆ ಆಯಿತು ಅಂತ ಹೇಳ್ತೀವಿ. ಏನಿದು ಕರುಳು? ಏನು? ಇಟ್ ಈಸ್ ನಥಿಂಗ್ ಬಟ್ ದ ಗಟ್. ನಮ್ಮ ದೇಹದ ಎರಡನೇ ಮೆದುಳು, ದ ಸೆಕೆಂಡ್ ಬ್ರೈನ್ ಅಂತ ಕರಿತೀವಿ. ವೇಗಸ್ ನರ್ವ್ ಮೂಲಕ ನಮ್ಮ ಮೆದುಳು ಮತ್ತೆ ನಮ್ಮ ಕರುಳು ಡೈರೆಕ್ಟ್ ಸಂಪರ್ಕದಲ್ಲಿರುತ್ತೆ. ಮತ್ತೆ ನಮ್ಮ ಗಟ್ಟಲ್ಲಿ, ಕರುಳಲ್ಲಿ ಬ್ಯಾಕ್ಟೀರಿಯಾ ಒಂದಷ್ಟು ಕೆಮಿಕಲ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಗಟ್ ಬ್ಯಾಕ್ಟೀರಿಯಾ ಬ್ಯಾಲೆನ್ಸ್ ಇರಲೇಬೇಕು, ಯಾಕಂದ್ರೆ ಇದು ನಮ್ಮ ಮನಸ್ಥಿತಿ, ಒತ್ತಡ, ಆತಂಕ, ಯೋಗಕ್ಷೇಮ, ಭಾವನೆಗಳು, ಒಟ್ಟಾರೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಎರಡನೇ ಮೆದುಳಾಗಿದೆ. ನಮ್ಮ ಆಹಾರದ ಪದ್ಧತಿಯಲ್ಲಿ ಒಂದಷ್ಟು ಬದಲಾವಣೆಗಳು ಮಾಡಿಕೊಂಡಾಗ ನಮ್ಮ ಗಟ್ ಹೆಲ್ತ್, ಕರುಳಿನ ಆರೋಗ್ಯ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋಸಲ್ಲಿ ಯಾವ ಆಹಾರ ತಾವು ಆ್ಯಡ್ ಮಾಡ್ಕೋಬೋದು ಅನ್ನೋದನ್ನ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.